ಯಾವುದೇ ಕಾರ್ಯಕ್ರಮ ಅಣ್ಣ ಹಿಂದಕ್ಕೆ ಬರೋಣ. ಪೂಜೆ ಮಾಡ್ತಾರೆ ನಾನು ನಿನ್ನೆ ಬಂದು ರಾಜು ಎಲ್ಲ ಹಾಕಿಸ್ಬಿಡ್ತಾನೆ, ಹೂವು ಹಾಕಿಸ್ಬಿಟ್ಟು ಯಾವರಿಂದ ಚಂದ್ರಮಾನಿನ ಚಾಲೂವರೊಂದಿಗೆ ಪ್ರವಾದಿ ತಂತಿ ಸಂವತ್ಸರ ಮಧ್ಯೆ ಮನದೇವರು ಡಾಕ್ಟರ್ ಮಹಾರಾಜ್ ಕೆ ಕುಲದೇವರು ಡಾಕ್ಟರ್ ಮಹಾರಾಜ್ ಕೆ ಆರಾಧ ದೇವರು ಡಾಕ್ಟರ್ ಮಹಾರಾಜ್ ಕೆ ಸಾಧಿ ಡಾಕ್ಟರ್ ಮಹಾರಾಜ್ ಕೆ ವಿಷ್ಣು ಸೇನಾ ಸಂಸ್ಥೆ ಶರಣರು ವಿಷ್ಣುವರ್ಧನ್ ಎಲ್ಲವನ್ನೇ ಸಮಸ್ಯೆಯಾಗಿ ಬರ್ಕೊಡ್ತೀವಿ ಪೊಲೀಸ್ ಸ್ಟೇಷನ್ಗೆ. ಇದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಎಲ್ಲರೂ ಶಾಂತಿಯಾಗಿ ಕಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪೂಜೆ ಮಾಡ್ತಾರೆ ಪೂಜೆ ಮಾಡ್ತಾರೆ ನಾನು ನಿನ್ನೆ ಬಂದು ರಾಜು ಎಲ್ಲ ಹಾಕಿಸ್ಬಿಡ್ತಾನೆ, ಹೂವು ಹಾಕಿಸ್ಬಿಟ್ಟು ಕನ್ನಡ ಕುಲಕ್ಕೆ ನಾನಿಂದು ಸ್ವತಃ ಕಣಯ್ಯ
ಅಲ್ಲಿ ಲಾಸ್ಟ್ ಇದು ಕ್ಯಾಂಟೀನ್ ಇದೆಯಲ್ಲ ಹಾಂ ನೋಡಿಬಿಟ್ಟು ನಂದ್ರ ಕಡೆ. ಹೌದಾ ಹಾಂ ಸರಿ ಬಿಡಿ ಇಲ್ಲೇ ಬಾಮ ಕ್ಯೂ ಬೇಡಮ್ಮ ಇಲ್ಲಿ ಎಲ್ಲಿಂದ ಇಳಿಸ್ಬೇಕಾಗತ್ತೆ ನೋಡಿರಲಿಲ್ಲ, ಅಷ್ಟು ಖುಷಿ ಆಯಿತು. ಆಮೇಲೆ ಬಿಡುಗಡೆ ಮಾಡೋದಕ್ಕೆ ನಾವು ತುಂಬ ನೋಡೋಣ ಮಾಡೋಣ ಅಂತ ಅಂದ್ಕೊಂಡಿದ್ದು. ಇದನ್ನು ಬಿಡುಗಡೆ ಮಾಡಿಸೋದಕ್ಕೂ ಕಾರಣ ನಮ್ಮ ಆನಂದು, ಆಮೇಲೆ ಸಾಗರು ಮತ್ತು ನಮ್ಮ ಕದರ್ ಕುಮಾರ್ ಬೈರಿದ್ರು ಇವರೆಲ್ಲ ಬಂದು ನನ್ನನ್ನು ಕೇಳಿದ್ರು ಈ ಸಿನಿಮಾ ಬಿಡುಗಡೆ ಮಾಡಿದ್ರೆ ಚೆನ್ನಾಗಿ ಹೋಗುತ್ತೆ, ಅಭಿಮಾನಿಗಳು ಎಲ್ಲರೂ ಹೇಳ್ತಾ ಇದ್ದಾರೆ ಅಂತ. ಆದರೂ ಸಹಿತ ನಾನು ನೋಡೋಣ ಮಾಡೋಣ ಅಂದ್ಕೊಂಡು ಇದು ಮಾಡಿದೆ. ಆದರೆ ಈ ರೀತಿ ಒಂದು ವಿಜೃಂಭಣೆಯಿಂದ ಆಗುತ್ತೆ. ಆಮೇಲೆ ಇವತ್ತು ನೋಡಿ ಎಲ್ಲ ಶೋ ಫುಲ್ಲಾಗಿದೆ. ಪ್ರಸನ್ನ ಥಿಯೇಟ್ರಲ್ಲಿ ಮೊದಲನೇ ದಿನ 4 ಶೋ ಫುಲ್ಲಾಗಿ 2 ಶೋ ಫುಲ್ಲಾಯಿತು. ಇನ್ನೂ 2 ಶೋ ಬಂದು 95% ಆಯಿತು. ಮಳೆ ಬಂದ್ಬಿಟ್ಟು. ಸೊ ಇದೆಲ್ಲ ನೋಡಿದಾಗ ಇನ್ನೂ ಹೆಚ್ಚಿನ ಚಿತ್ರಗಳು ವಿಷ್ಣು ಸಾಕು ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಆಸೆ ಇವಾಗ ನನಗೆ ಹುಡ್ತಾ ಇದೆ. ಆದ್ದರಿಂದ ಅಂದರೆ ಇಲ್ಲಿ ಒಂದು ಏನು ಕಟ್ಔಟು ಮತ್ತು ನಾವು ಒಂದು ಒಳ್ಳೆ ವಿಜೃಂಭಣೆಯಾಗಿ ಒಂದು ಫಂಕ್ಷನ್ ಮಾಡೋದು, ಅದರಿಂದ ರೆಸ್ಪಾನ್ಸಿಂದ ಇವಾಗ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಈ ಕಟ್ಔಟು ನಿಲ್ಲಿಸಿದಾಗಿಂದಾನೆ ಸುಮಾರು ಜನ ನನಗೆ ಫೇಸ್ಬುಕ್ಕಲ್ಲಿ ಟ್ವಿಟರಲ್ಲಿ ಎಲ್ಲನೂ ಹುಡುಗರುಗಳು ತುಂಬ ಇಲ್ಲ ನಾವು ಖುಷಿ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಈ ಒಂದು ಕಟ್ಔಟ್ಗೆ ಇವತ್ತು ಬೃಹತ್ಕಾರ ಬಾರಿಗೆ ಎಲ್ಲ ತಮಿಳುನಾಡಿಂದ ಹಾರ ಕಳಿಸಿ ನಮ್ಮ ಅರುಣವರು 9 ಕಟ್ಔಟ್ಗೂ ನಿನ್ನೆ ರಾತ್ರಿ ಎಲ್ಲ ಅಭಿಮಾನಿಗಳು ಬಂದು ಅವರವ್ರ ಆಮೇಲೆ ಈ ಕಟ್ಔಟನ್ನು ಒಬ್ಬೊಬ್ಬ ಅಭಿಮಾನಿ ಅವರವರ ಸ್ವಂತ ದುಡಿಮೆಯಿಂದ ಆಟೋ ಓಡಿಸೋರೊಬ್ಬರಾಗಿರ್ಬೋದು, ಇನ್ನೊಂದು ಕೆಲಸ ಮಾಡೋರಾಗಿರ್ಬೋದು, ಸ್ವಂತ ದುಡಿಮೆಯಿಂದ ಅವರವರ ಒಂದು ಗೌರವಕ್ಕೆ ವಿಷ್ಣು ಸಾಧನೆ ಅಭಿಮಾನಿಗೆ ಅವರು ನಿಲ್ಲಿಸ್ಕೊಂಡು ಅವರು ಕೂಡ ಹಾರ ಹಾಕಿದ್ದಾರೆ. ಇದನ್ನೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ಇವತ್ತು ಸಿನಿಮಾ ರಿಲೀಸ್ ಆದಾಗ ಜನನೇ ಬರಲ್ಲ ಅಂತ ಇತ್ತು, ಆದರೆ ಈಗ ನೋಡಿದಾಗ ಇನ್ನೂ ಖುಷಿ ಆಗ್ತಾ ಇದೆ. ಇನ್ನೂ ಎಷ್ಟೆಷ್ಟು ಚಿತ್ರಗಳು ವಿಷ್ಣು ಸಾಧನೆ ಬಿಡುಗಡೆ ಆಗಲಿ ಅನ್ನೋದು ನನ್ನ ಆಸೆ. ನಾನು ಯಾವ ಮೀಟಿಂಗ್ ಮಾಡಿದಾಗ ನಾನು ಯಾವ ಮೀಟಿಂಗ್ ಮಾತಾಡಿಲ್ಲ. ಆಮೇಲೆ ನಮ್ಮ ಸ್ನೇಹಿತರು ನಮ್ಮ ಕೃಷ್ಣ ಮತ್ತು ಹರಿವ ಅವರು ಹೇಳಿದ್ರು, ಶ್ರವಣ ಸರ್ ಈ ಥರ ಒಂದು ಸಾರ್ ಕೊಡ್ತಿದ್ದಾರೆ ಕಟ್ಔಟು, ಅವಾಗ ಕಟ್ಔಟ್ಗೆ ಏನಾರ ಮಾಡೋಣ ಅಂತ ಹೇಳಿದ್ರು. ನಾನು ಹೇಳಿದೆ 2 ಕಟ್ಔಟು 50 ಅಡಿ ಎಷ್ಟು ಅಂತ ಮಾಡ್ದೆಪ್ಪ, ಎಲ್ಲ ಮಾಡಿ ಬಿಟ್ಟಿದ್ದೀವಿ, ಏನಾದ ಹೊಸ್ದಾಗಿ ಮಾಡಬೇಕು ಕೊಟ್ಟಿಗೋಸ್ಕರ ಏನೋ ಹೊಸ್ದಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ ಜೊತೆ ಒಂದು ಕಾನ್ಫರೆನ್ಸ್ ಕಾಲ್ಗೆ ಹೋಗಿದ್ವಿ. ಕಾನ್ಫರೆನ್ಸ್ ಕಾಲೇಜ್ ಸರ್ಗೆ ಹೇಳಿದೆ, ಸರ್ ನೀವು ರೆಡಿ ಕಟ್ಔಟ್ ಹಾಕಿ ಸರ್, ಇದೆಲ್ಲೋ ತೊಗೊಂಡೋಗುತ್ತೆ ನಿಮ್ಮನ್ನ ಅಂತ ಹೇಳಿದೆ. ಸಾರ್ ಒಪ್ಪಿ ಆಯಿತು ಅಂತ ಮಾಡಿಸಿದ್ರು, ಕಟ್ಔಟ್ ಹಾಕ್ಸಿದ್ರು. ಇವತ್ತು ಹಿಸ್ಟ್ರಿ ನೋಡ್ತಾ ಇದ್ದೀರಾ ನೀವು, ಹಿಸ್ಟ್ರಿ ಕ್ರಿಯೇಟ್ ಆಗ್ತಿದೆ. ಮೊದಲು ಒಂದು ನಾಗರಾವ್ಗೆ ಒಂದು 101 ಹಾರ ಹಾಕಿ ರಿಂಗರ್ ಹಾಕಿ ದಾಖಲೆ ಮಾಡಿದ್ವಿ. ಮತ್ತು ನಮ್ಮ ಟೋಲ್ಗೇಟ್ ಸರ್ಕಲಲ್ಲಿ ಕಾಳಿಂಗ ಕಟ್ಔಟ್ಗೆ 105 ರಿಂಗರ್ ಹಾಕಿ ದಾಖಲೆ ಮಾಡಿದ್ವಿ. ಈ ಕಟ್ಔಟ್ಗೆ 157 ರಿಂಗರ್ ಹಾಕಿ ದಾಖಲೆ ಮಾಡ್ತಾ ಇದ್ದೀವಿ. ಇದು ಕನ್ನಡ ಚಿತ್ರರಂಗದಲ್ಲಿ ಯಾರೂ ಮಾಡಿಲ್ಲ. ಆಮೇಲೆ ಇವತ್ತು ಆ ಪಟಾಕಿನೂ ಎಲ್ಲ ಯಾರು ಹೊಡಿದಿರಲ್ಲ, ಆ ಥರ ಪಟಾಕಿ ಬೇಕು. ಇದು ಮಾಡ್ತಾ ಇರೋದು ಸರ್, ಇದು ಮಾಡ್ತಾ ಇರೋದು ಏನು ಸ್ವಾರ್ಥ ಇಲ್ಲ. ಎಲ್ಲ ನಮ್ಮ ಇಷ್ಟೋರ್ನ ಅಭಿಮಾನಿಗಳು ಖುಷಿ ಪಡಬೇಕು, ಅದೊಂದಕ್ಕೋಸ್ಕರ ನಾವೆಲ್ಲ ನಿಂತಿದ್ವಿ. ನಮ್ಮ ಟೀಮ್ ನಿಂತಿದ್ವಿ. ನಮ್ಮ ರೇವ್ ಆಗಿರ್ಬೋದು, ಪ್ರತಾಪ್ ಆಗಿರ್ಬೋದು, ನಮ್ಮ ಸಾಮಾಜಿಕ ಕೃಷ್ಣ ಆಗಿರ್ಬೋದು, ನಮ್ಮ ದೊರೆರಾಜ್ ಇರ್ಬೋದು, ನಮ್ಮ ಟೀಮ್ ಏನಿದೆಯೋ ಎಲ್ಲ ನಿಂತ್ಕೊಂಡು ಇವತ್ತು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ನಮ್ಮ ವಿಷ್ಣು ಬ್ಲಡ್ ಏನಂತೀವಿ, ಎಲ್ಲ ವಿಷ್ಣು ಬ್ಲಡ್ಗೆ ಸೇರುತ್ತೆ ಇದು ಅಂತ ಹೇಳ್ಬಿಟ್ಟು ಮಾಡ್ತೀವಿ.